ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶಿವರಾಂ ಹೆಬ್ಬಾರ್ ಅವರು ನಿನ್ನೆ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯು ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳಿಗೆ ಇಲಾಖೆಗಳ ಪ್ರಗತಿಯ ಕೆಲಸಗಳ ಬಗ್ಗೆ ಶಿವರಾಂ ಹೆಬ್ಬಾರ್ ಮಾಹಿತಿ ಕೊಟ್ಟಿದ್ದಾರೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಮಾಹಿತಿ ನೀಡಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮ್ಮುಖಕ್ಕೆ ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಂ ಹೆಬ್ಬಾರ್ ಸಿಕ್ಕಿದ್ದಾರೆ. ಇವತ್ತು ಒಂದ್ ರೀತಿ ತಾಲೂಕಿನ ಒಂದ್ ರೀತಿ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದಾರೆ. ಸರ್ ಹೇಳಿ ಸರ್, ಯಾವ್ಯಾವ ವಿಷಯ ಡಿಸ್ಕಷನ್? ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿರ್ಸಿ ತಾಲೂಕಿನ 10 ಪಂಚಾಯತ್ಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಇಷ್ಟು ದಿವಸದಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಇದರ ಪ್ರಗತಿ ಪರಿಶೀಲನೆ ಮಾಡಬೇಕು ಅಂತೇಳಿ ತಿಟ್ಟಿದ್ದೆ. ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಎಲ್ಲೆಲ್ಲಿ ಲೋಪದೋಷ ಇದೆ ಅಧಿಕಾರಿಗಳಿಗೆ ತಿದ್ದುಕೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆ ನಮ್ಮ ಸರ್ಕಾರದ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ಆಡಳಿತ ಮನೆ ಬಾಗಿಲಿಗೆ ತಲುಪಬೇಕು, ಆಡಳಿತ ಜನರ ಪರವಾಗಿ ಇರಬೇಕು. ಆ ಹಿನ್ನೆಲೆಯಲ್ಲಿ ಆಡಳಿತವನ್ನು ಚೂಪುಗೊಳಿಸ್ತಕ್ಕಂಥ ಕೆಲಸ ಮಾಡಿದೆ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆದು ವಿಶೇಷವಾಗಿ ಈಗ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಸರ್. ಆದಷ್ಟು ಬೇಗ ಜಿಲ್ಲೆಗಳು ಯಾವ್ಯಾವ ಆಗಬೇಕು ಅವನ್ನೆಲ್ಲ ಗಡಿ ಮತ್ತೆ ಇವನ್ನೆಲ್ಲ ಜಿಲ್ಲಾ ಕೇಂದ್ರಗಳನ್ನ ಹೊಸದಾಗಿ ಮಾಡೋ ಗುರುತಿಸಿ ಅಂತ ಹೇಳ್ಬಿಟ್ಟು ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಹಾಕಬೇಕು ಮತ್ತೆ ಬನವಾಸಿ ಪ್ರತ್ಯೇಕ ತಾಲೂಕು ಆ ಕುರಿತು ನಾನಿನ್ನು ಪರಿಶೀಲನೆ ಮಾಡಲಿಲ್ಲ ಅಥವಾ ಕೇಂದ್ರ ಸರ್ಕಾರ ಆದೇಶವನ್ನು ನಾನು ನೋಡಲಿಲ್ಲ. ನೋಡಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಕೊನೆ ಪ್ರಶ್ನೆ, ವಿಶೇಷವಾಗಿ ಒಂದ್ ರೀತಿ ಉತ್ತರ ಕನ್ನಡದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಸಚಿವರು ಬೇರೆಯವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಿದೆ ಸರ್. ಆ ಕುರಿತು ನಾನೇನು ಒತ್ತಾಯ ಕೊಡೋದಿಲ್ಲ, ಸಂಬಂಧಪಟ್ಟ ಒತ್ತಾಯ ಕೊಡ್ತಾರೆ. ಸರ್, ಈಗ ತಾವು ಕಾಂಗ್ರೆಸ್ ಇದಿದ್ದೀರಾ ಸರ್, ಮತ್ತೆ ಬಿಜೆಪಿ ಇದ್ದಿದ್ದೀರಾ? ನಾನು ತೊತ್ತಕ್ಕೆ ಯಾವುದಲ್ಲೂ ಇಲ್ಲ, ನಾನು ಸ್ಟೇಟಸ್ಕೋ ಇದ್ದೀನಿ. ಅಲ್ಲ ಸರ್, ನಾನು ಸ್ಟೇಟಸ್ಕೋ ಇದ್ದೀನಿ. ಹಾಂ ಸರ್. ಸರ್, ನೆಕ್ಸ್ಟ್ ಏನು ಬಿಜೆಪಿ ಕರೆದ್ರೆ ಹೋಗ್ತೀರಾ? ಕಾಲ ಬಂದ ನಿರ್ಣಯ ಮಾಡ್ತೀನಿ. ಇಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ ಮಾನ್ಯ ಶಿವರಾಂ ಹೆಬ್ಬಾರ್ ಸರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.